ಬಿಗಿತ ಕಂಠದಿಂದ ಭಗವಂತ ನಾವು ಹೇಳುವಂತ ಸಮಯದಲ್ಲಿಯ ಭಕ್ತಿಯಿಂದ ಮೈಮರೆದು ಹೇಳಿದಾಗ ಬಾಯಿಲಿ ಶಬ್ದಗಳು ಬರೋದಿಲ್ಲ ಸುಲಭದಲ್ಲಿ. ಯಾತಕ್ಕೆ ಅಂದರೆ ಆ ಭಕ್ತಿ ಹೆಚ್ಚಾಗಿ ಆ ಭಗವಂತನ ನಾಮ ಹೇಳುವಂತಹ ಸಮಯದಲ್ಲಿ ಆ ಕಂಠದಲ್ಲಿ ಸದ್ದು ಬರೋದಿಲ್ಲ. ದುರ್ಗುಣಿಗಾಗಿತ್ತು ಅಂತ ಕೇಳ್ತೇವೆ. ಮತ್ತು ದಿಗ್ಬಾಷ್ಪಗಳಿವೆ, ಕಣ್ಣೀರನ್ನು ಸುರಿಸಿ ಆ ಭಗವಂತನ ಗಾನವನ್ನ ಆನಂದದಿಂದ ಹೇಳುವಂತಹ ಸಮಯ ಅದು ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ ರೋಮಾಂಚನ ಆಗಬೇಕು ಅಂತೆ. ತಿಮ್ಮಪ್ಪನ ನೋಡುವಂತಹ ಸಮಯದಲ್ಲಿ ಜನರೆಲ್ಲ ಗೋವಿಂದ ಗೋವಿಂದ ಅಂತ ಹೇಳಿದಾಗ ನಮ್ಮ ಮೈಯಲ್ಲಿ ರೋಮಾಂಚನ ಹೆಂಗಾಗತ್ತೆ ನೋಡಿ. ಅಂತ ರೋಮಾಂಚನ ಭಗವಂತನ ನಾಮವನ್ನು ಕೇಳಿದ ಕ್ಷಣ ನಮಗೆ ಆ ಒಂದು ಅನುಭವ ಆಗಬೇಕು ಅಂತ. ಆ ಥರ ಭಕ್ತಿಯಿಂದ ಭಗವಂತನ ನಾಮವನ್ನು ಹೇಳಿದರೆ ಅದು ಭಗವನ್ನಾಮ ಸಂಕೀರ್ತನ. ದೇಹದಲ್ಲಿ ಹೇಳುವುದು ಸುಲಭ, ಆದರೆ ಆಚಾರ್ಯರು ಹೇಳಿದ್ದಾರೆ ಭಕ್ತಿಯಿಂದ ಭಗವಂತನ ಗುಣಗಳನ್ನು ತಿಳಿದು ಭಗವಂತನ ರೂಪಗಳನ್ನು ಚಿಂತನೆ ಮಾಡುತ್ತಾ ಭಗವಂತನ ಅನಂತಾನಂತ ಕಾರ್ಯಗಳನ್ನು ಚಿಂತನೆ ಮಾಡುತ್ತಾ ಭಗವಂತ ಭಕ್ತ ಜನರಿಗೆ ಮಾಡುವಂಥ ಅನುಗ್ರಹವನ್ನು ಚಿಂತನೆ ಮಾಡುತ್ತಾ ಭಗವಂತನ ನಾಮನ ನಡೆದರೆ ಅದು ಒಂದೇ ಒಂದು ಬಾರಿ ಕೇಶವ ಎಂದರೆ ಅಂತಹ ಫಲವನ್ನು ನೀಡುತ್ತೆ. ಆದರೆ ಸಾಧ್ಯವೇ? ನಾವು ಮಳಗಿದ್ದು ಹೇಳ್ತೇವೆ ಪಾ ಗೋವಿಂದ, ಭಗವಂತ ಕೇಳ್ತಾನೆಯೋ? ಭೀಷ್ಮರು ಹೇಳಿದರಲ್ಲ, ಆ ಬಾಣಗಳಿಂದ ಆ ಆಸೆಯನ್ನು ಮಾಡಿಕೊಟ್ಟ ಅರ್ಜುನ ಮಣಿಕೊಂಡು ಹೇಳಿದರು ವಿಷ್ಣು ಸಹಸ್ರನಾಮವನ್ನ. ಭಗವಂತ ಕೇಳಿದನ? ಕೇಳಿದ್ದಾನೆ ಅಂತ. ಪುಂಡಲೀಕ ತಂದೆ ತಾಯಿಗಳಿಗೆ ಸೇವೆ ಮಾಡ್ತಾ ಇದ್ದ. ಪಾಂಡುರಂಗ ಅಲ್ಲಿ ಬಂದ, ಕೂತುಕೊಂಡಿದ್ದ. ಪಾಂಡುರಂಗ ನಿಲ್ಲಪ್ಪ ಅಂತ ಇಟ್ಟಿಗೆಲ್ಲ ಕೊಟ್ಟಿದ್ದ. ಭಗವಂತ ನಿಂತನ? ದಾಸರು ಹೇಳ್ತಾರೆ, ಜಗನ್ನಾಥ ದಾಸರು ಕರುಣಾ ಸಂಧಿಯಲ್ಲಿ ಹರಿಕಥಾಮೃತ ಸಾರದಲ್ಲಿ ಭಗವಂತ ಸುಲಭ ನೋಡಿ ಅಂತ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹರಿ ಕನ್ನವರ ನರಗಳಿಗೆ ಬಿಟ್ಟಗಲನುರ ಮಾಧವನೊಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ರಾತ್ರಿ ಹೊತ್ತು ಕೈಕಾಲು ಆಗೋದಿಲ್ಲ, ಕೈಕಾಲು ನೋವಾಗತ್ತೆ. ಎದ್ದು ಕೂತನ್ನು ಭಗವಾನ್ ನಾವು ಹೇಳೋಣ ಅಂದ್ರೆ ಊಟ ಆದ ಮೇಲೆ ನಿದ್ದೆ ಬರುತ್ತೆ ನಮಗೆ. ಮಳಕಿ